ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 14. ದೇವಿಯ ಮಹಿಮಾರೂಪಗಳು. ದೇವಿ ಮಹಾತ್ಮೆಯನ್ನು ಶೌನಕರಿಗೆ ಹೇಳುತ್ತಿದ್ದ ಸೂತ ಮಹರ್ಷಿಗಳು ಮುಂದುವರಿದು, ಶೌನಕರೇ, ಪರಮೇಶ್ವರನು ವೃಷಭನಿಗೆ ಹೇಳಿದ ದೇವಿಯ ಮಹಿಮಾವಳಿಗಳನ್ನು ಹೇಳುತ್ತೇನೆ ಕೇಳಿರಿ ಎಂದು ಹೇಳತೊಡಗಿದರು. ಪರಮೇಶ್ವರಿಯಾದ ಪಾರ್ವತಿಗೆ ಭೀಮೆ, ಮೋಹಿನಿ, ಭ್ರಮರಾಂಬ, ವಿಷ್ಣು, ಶಿವ ಮೊದಲಾಗಿ ಕರೆಯುವರು. ಎಲ್ಲವೂ ಶಕ್ತಿಯೇ. ಜಗದಂಬೆ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಲವು ರೂಪಗಳಲ್ಲಿ ಪ್ರಕಟಗೊಂಡು ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ ಮಾಡಿದಳು. ಹಿಂದೆ ಭಸ್ಮಾಸುರನೆಂಬ ಒಬ್ಬ ರಾಕ್ಷಸನಿದ್ದ. ಮೊದಲಿಗೆ ಅವನಿಗೆ ಬೇರೆ ಹೆಸರಿದ್ದಿತು. ಶಿವನನ್ನು ಕುರಿತು ತಪಸ್ಸು ಮಾಡಿ ಮೆಚ್ಚಿಸಿ ಅವನಿಂದ ವಿಶಿಷ್ಟವಾದ ವರವನ್ನು ಪಡೆದ. ಅದರಿಂದ ಅವನಿಗೆ ಭಸ್ಮಾಸುರನೆಂದು ಹೆಸರಾಯಿತು. ಅವನು ಪಡೆದ ವರ ವಿಶಿಷ್ಟವಾಗಿತ್ತು. ನಾನು ಯಾರ ತಲೆಯ ಮೇಲೆ ಕೈಯಿಡುವೆನೋ ಅವರು ಸುಟ್ಟು ಭಸ್ಮವಾಗಬೇಕು ಎಂದು ವರವನ್ನು ಕೇಳಿ ಶಿವನಿಂದ ತಥಾಸ್ತು ಎನಿಸಿಕೊಂಡಿದ್ದ. ಲೋಕದಲ್ಲಿ ಅವನ ಉಪಟಳದಿಂದ ಪ್ರಜೆಗಳು, ಋಷಿಮುನಿಗಳು ಕಂಗೆಟ್ಟರು. ಯಾರಿಗೂ ನೆಲೆ ಇಲ್ಲದಂತಾಗಿತ್ತು. ಎಲ್ಲಿ ಭಸ್ಮಾಸುರ ಬಂದು ತಲೆಯ ಮೇಲೆ ಕೈಯಿಡುವನೋ ಎಂದು ಹೆದರಿ ಮೂಲೆ ಸೇರುತ್ತಿದ್ದರು. ದೇವತೆಗಳಾದಿಯಾಗಿ ಎಲ್ಲರೂ ಶಿವನಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಭಸ್ಮಾಸುರ ಒಮ್ಮೆ ಶಿವನ ತಲೆ ಮೇಲೆ ಕೈ ಇಡಲು ಬಂದು ಅವನನ್ನೇ ಕಂಗೆಡುವಂತೆ ಮಾಡಿದ್ದ. ಶಿವನು ತನ್ನ ಕೈಯಿಂದ ಅವನ ಸಂಹಾರ ಸಾಧ್ಯವಿಲ್ಲವೆನ್ನಲು ಎಲ್ಲರೂ ವಿಷ್ಣುವಿನ ಬಳಿಗೆ ಓಡಿದರು. ವಿಷ್ಣು ಎಲ್ಲರಿಗೂ ಅಪಾಯ ತಪ್ಪಿಸಲು ತಾನೇ ಮೋಹಿನಿಯಾಗಿ ಅವತರಿಸಿ ಭಸ್ಮಾಸುರನನ್ನು ಮೋಹಿಸುವಂತೆ ನಾಟಕವಾಡಿ ಇಬ್ಬರೂ ನೃತ್ಯ ಮಾಡುವ ಸಂದರ್ಭವನ್ನುಂಟು ಮಾಡಿ ಭಸ್ಮಾಸುರ ತನ್ನ ತಲೆಯ ಮೇಲೆ ತಾನೇ ಕೈಯಿಟ್ಟುಕೊಳ್ಳುವಂತೆ ಮಾಡಿ ಅವನು ತನಗೆ ಬಂದ ವರದಿಂದ ತಾನೇ ಸುಟ್ಟು ಭಸ್ಮವಾಗುವಂತೆ ಮಾಡಿಬಿಟ್ಟ. ಹೀಗೆ ಭಸ್ಮಾಸುರನನ್ನು ಸಾಯಿಸಿದ ನಾರಾಯಣಿ ಮೋಹಿನಿಯೇ ಪಾರ್ವತಿ ಶಕ್ತಿ. ಇದೇ ಪಾರ್ವತಿ ಹಿಮವತ್ ಪರ್ವತದಲ್ಲಿ ಭೀಮನೆಂಬ ರಾಕ್ಷಸನು ಋಷಿಗಳನ್ನು ತಿಂದು ತೇಗುತ್ತಿದ್ದಾಗ ಪಾರ್ವತಿ ಅವನನ್ನು ಯುದ್ಧಕ್ಕೆ ಆಹ್ವಾನಿಸಿ ಕೊಂದು ಹಾಕಿ ಭೀಮೆ ಎನಿಸಿದಳು. ಹಿಂದೊಮ್ಮೆ ಧಾರಣಾಖ್ಯನೆಂಬ ರಕ್ಕಸನು ಭ್ರಮರರೂಪಿನಿಂದ ತನ್ನ 6 ಕಾಲುಗಳಿಂದ ಜನರನ್ನು ಕಚ್ಚಿ ಕಚ್ಚಿ ಸಾಯಿಸುತ್ತಿದ್ದಾಗ ದೇವಿಯು ಆ ದುಷ್ಟನನ್ನು ಕೊಂದು ಹಾಕಿ ಭ್ರಮರಾಂಬೆ ಎನಿಸಿದಳು. ಪಾರ್ವತಿ ಮಹಿಷಾಸುರನನ್ನು ಕೊಂದು ಮಹಿಷಮರ್ದಿನಿಯಾದಳು. ಚಂಡಮುಂಡರನ್ನು ವಧಿಸಿ ಚಾಮುಂಡಿ ಎನಿಸಿದಳು. ವೇದಗಳನ್ನು ಕದ್ದು ನೀರಿನಲ್ಲಿ ಅಡಗಿದ್ದ ಚೋರ ಸೋಮಕನನ್ನು ಮತ್ಸ್ಯರೂಪ ಧರಿಸಿ ಕೊಂದು ಹಾಕಿ ಬ್ರಹ್ಮನಿಗೆ ವೇದಗಳನ್ನು ಹಿಂದಿರುಗಿಸಿದವಳೂ ಪಾರ್ವತಿಯೇ. ವಿಷ್ಣುವಾಗಿ ಮತ್ಸ್ಯರೂಪ ಧರಿಸಿದಳು. ಇನ್ನೊಮ್ಮೆ ದೇವಾಸುರರು ಅಮೃತಕ್ಕಾಗಿ ಮಂದರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ವಾಸುಕಿಯನ್ನು ಹಗ್ಗವನ್ನಾಗಿಸಿ ಕಡೆದಾಗ ಆ ಸಮುದ್ರದಲ್ಲಿ ಸಿಕ್ಕಿದ ಅಮೃತವನ್ನು ರಾಕ್ಷಸರಿಗೆ ಸಿಗದಂತೆ ಮಾಡಿದ ಮೋಹಿನಿ ಬೇರೆ ಯಾರೂ ಅಲ್ಲ, ಸರ್ವಶಕ್ತಳಾದ ಗಿರಿಜೆ. ಹರಿಯು ಕೂರ್ಮನಾಗಿ ಪರ್ವತವನ್ನೆತ್ತಿ ಹಿಡಿದಿದ್ದನು. ಹಿಂದೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಂಬ ರಾಕ್ಷಸ ಸೋದರರಿದ್ದರು. ಹಿರಣ್ಯಾಕ್ಷ ತಮ್ಮ. ಈ ದುಷ್ಟ ಭೂಮಿಯನ್ನು ಒಯ್ದು ಪಾತಾಳದಲ್ಲಿ ಅಡಗಿಸಿಟ್ಟ. ಭೂಮಿಯನ್ನು ಉದ್ಧಾರ ಮಾಡಲು ವಿಷ್ಣು ವರಾಹರೂಪು ಧರಿಸಿ ತನ್ನ ದಾಡೆಯಿಂದ ಭೂಮಿಯನ್ನು ಮೇಲೆತ್ತಿ ತಂದ. ಆಗಲೇ ಹಿರಣ್ಯಾಕ್ಷನನ್ನು ಕೊಂದು ಹಾಕಿದ ಹರಿಯು ಆದಿಶಕ್ತಿ ದೇವಿ. ಹಿರಣ್ಯಕಶಿಪು ಹರಿದ್ರೋಹಿಯಾಗಿ ತನ್ನುದರದಲ್ಲಿ ಜನಿಸಿದ ಪ್ರಹ್ಲಾದ ಹರಿನಾಮ ಸ್ಮರಣೆ ಮಾಡಿದನೆಂದು ನಾನಾ ಕಿರುಕುಳಗಳನ್ನು ಕೊಟ್ಟು ಸಾಯಿಸಲು ನೋಡಿದ. ಆದರೆ ಭಗವದ್ಭಕ್ತನಾದ ಪ್ರಹ್ಲಾದ ಸಾಯಲಿಲ್ಲ. ಹಿರಣ್ಯಕಶಿಪು ಪ್ರಹ್ಲಾದನಿಗೆ ವಿಷವನ್ನು ಕುಡಿಸಲು ಹೋಗಿ ಆಗಲೂ ಪ್ರಹ್ಲಾದನು ಉಳಿದುಕೊಂಡಾಗ ಅದು ಹರಿಯ ಮಹಿಮೆ ಎನ್ನಲು ಹರಿಯನ್ನು ತೋರಿಸೆಂದು ಮಗನನ್ನು ಪೀಡಿಸಿದ. ಆಗ ಕಂಬದಿಂದ ನರಸಿಂಹನಾಗಿ ಬಂದು ರಾಕ್ಷಸನ ಹೊಟ್ಟೆ ಬಗೆದು ಕರುಳು ಮಾಲೆ ಧರಿಸಿದ ಹರಿಯೇ ಭವಾನಿ, ಶಾಂಭವಿ. ಅಂದು ಹರಿಯಾಗಿ ರಾಕ್ಷಸನ ಸಂಹಾರ ಮಾಡಿದಳು.
ಈ ದೇವಿಯೇ ಬಲಿ ಎಂದು ರಾಕ್ಷಸ ರಾಜನನ್ನು ವಾಮನ ರೂಪದಲ್ಲಿ ಹೋಗಿ ಅವನಿಂದ 3 ಹೆಜ್ಜೆ ಭೂಮಿ ಕೇಳಿ ಪಡೆದು ಅವನನ್ನು ಪಾತಾಳಕ್ಕೆ ಮೆಟ್ಟಿ ಅವನ ಸೊಕ್ಕು ಅಡಗಿಸಿದ ಆ ವಿಷ್ಣುವೇ ಪಾರ್ವತಿ. ಪರಶುರಾಮನಾಗಿ ಪಾರ್ವತಿ ಕಾರ್ತವೀರ್ಯನೆಂಬುವನ 1000 ಭುಜಗಳನ್ನು ಕತ್ತರಿಸಿ ಹಾಕಿದಳು. ಅಯೋಧ್ಯೆಯನ್ನಾಳುತ್ತಿದ್ದ ದಶರಥ ಮಹಾರಾಜನ ಮಗ ಶ್ರೀರಾಮಚಂದ್ರ. ಇವನ ಹೆಂಡತಿ ಸೀತೆ ಅಪಾರ ಚೆಲುವೆ. ಪಿತೃವಾಕ್ಯ ಪರಿಪಾಲಕನಾಗಿ ರಾಮ ತನ್ನ ತಮ್ಮ ಲಕ್ಷ್ಮಣ ಹಾಗೂ ಸೀತೆಯರೊಡನೆ ವನವಾಸದಲ್ಲಿದ್ದಾಗ ಸಮಯ ಕಾದು ಲಂಕಾಧಿಪತಿಯಾದ ರಾವಣನೆಂಬ ದುಷ್ಟ ರಾಕ್ಷಸನು ಸೀತೆಯನ್ನು ಅಪಹರಿಸಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲೆಂದು ಲಂಕೆಯಲ್ಲಿ ಅಡಗಿಸಿಟ್ಟಿದ್ದ. ಆಗ ಶ್ರೀರಾಮನು ವಾನರ ಸೇನೆಯ ಸಹಾಯದಿಂದ ರಾವಣನನ್ನು ಅವನ ತಮ್ಮ ಕುಂಭಕರ್ಣ ಮೊದಲಾದ ರಾಕ್ಷಸರನ್ನು ಕೊಂದು ಹಾಕಿ ಸೀತೆಯನ್ನು ಬಿಡಿಸಿಕೊಂಡು ಬಂದ. ಆ ಶ್ರೀರಾಮನಾಗಿ ಅವತರಿಸಿದವಳು ಈ ಲೋಕಮಾತೆ ದೇವಿಯೇ. ಭೂಭಾರವನ್ನಿಳುಹಲು ದುಷ್ಟನಾದ ಕಂಸ, ಶಿಶುಪಾಲ, ದಂತವಕ್ರ, ನರಕಾಸುರ ಮೊದಲಾದ ರಾಕ್ಷಸರನ್ನು ಕೊಂದು ಹಾಕಲು ಹಾಗೂ ದುರ್ಯೋಧನಾದಿ ದುರುಳರಿಂದ ಪಾಂಡವರನ್ನು ರಕ್ಷಿಸಲು ಶ್ರೀಕೃಷ್ಣನಾಗಿ ದೇವಕಿಗೆ ಮಗನಾಗಿ ಜನಿಸಿದವನು ವಿಷ್ಣು. ಆ ವಿಷ್ಣು ಈ ಜಗದಂಬೆಯೇ. ಪಾರ್ವತಿಯೇ ಶಿವನಾಗಿ ತ್ರಿಪುರನೆಂಬ ರಾಕ್ಷಸನನ್ನು ಕೊಂದು ತ್ರಿಪುರಾರಿ ಎನಿಸಿದಳು. ಸಮುದ್ರ ಮಥನ ಕಾಲದಲ್ಲಿ ಕಡಲಿನಲ್ಲಿ ಉದಿಸಿ ಬಂದ ವಿಷವನ್ನು ಲೋಕ ಕಲ್ಯಾಣಾರ್ಥವಾಗಿ ಶಿವನು ನುಂಗಿ ಕಂಠದಲ್ಲಿ ಧರಿಸಿದನು. ಇದರಿಂದ ಅವನು ನೀಲಕಂಠನೆಂದು ಹೆಸರಾದನು. ವಿಷವನ್ನು ನುಂಗಿಯೂ ಅವನು ಉಳಿಯಲು ಕಾರಣ ಪಾರ್ವತಿಯ ಮಹಿಮೆಯೇ. ದೇವಿಯ ಮಹಾತ್ಮೆ ಇಂತಹುದಾಗಿದೆ. ಜಗನ್ನಿಯಾಮಕನೂ ಲೋಕಪಾಲಕನೂ ಆದ ವಿಷ್ಣುವಿನ ಗುರು ದೇವಿ ಶಾಂಭವಿ. ವಿಷ್ಣುವು ದುಷ್ಟರನ್ನು ಶಿಕ್ಷಿಸಲು ಸಾಧ್ಯವಾದುದು ದೇವಿಯ ಮಹಿಮೆಯಿಂದ. ಒಮ್ಮೆ ಶಿವಪಾರ್ವತಿಯಲ್ಲೇ ಪರೀಕ್ಷೆ ಒದಗಿತು. ಪಾರ್ವತಿಯು ಶಿವನನ್ನು ಉದ್ದೇಶಿಸಿ ಏನು ಇದು ಎನ್ನಲು ಶಿವಪರಮಾತ್ಮನು ಎಲ್ಲ ನನ್ನ ಮಾಯೆ ಎಂದು ಬಿಟ್ಟನು. ಆಗ ದೇವಿಯು ನನ್ನ ಮಾಯೆಯನ್ನು ಕಾಣಿರಿ ಎಂದು ಒಂದು ಚಿಟಿಕೆ ಹಾಕಲು ಅಲ್ಲಿ ಇಡೀ ವಿಶ್ವದ ಸರ್ವರೂ ಕಂಡರಂತೆ. ಅಲ್ಲಿ ಶಿವನೂ ಒಬ್ಬನಿದ್ದನು, ವಿಷ್ಣುವೂ ಇದ್ದನು. ದೇವತೆಗಳು, ಸಪ್ತರ್ಷಿಗಳು, ಅನೇಕ ಋಷಿಗಳೂ ಇದ್ದರು. ಇವನ್ನೆಲ್ಲ ಕಂಡು ಶಿವ ಬೆವತೇ ಹೋದನು. ಆಗ ಶಿವೆಯು ಭಯವೇಕೆ ಎಂದು ಸಂತೈಸಿದಳು. ಈಶ್ವರನು ಪಾರ್ವತಿಯ ಮಾಯೆ ವಿಚಿತ್ರ ಎಂದು ಹೇಳಲು ಪಾರ್ವತಿ ನಿನ್ನ ಮಾಯೆಯೂ ಇದು, ನೀನು ಚಂಚಲನಾಗಬೇಕೆ ಎಂದಳು. ಶಿವ ಪಾರ್ವತಿಯರು ಒಂದೇ ಆದರೂ ದೇವಿಯ ಮಹಿಮೆ ಅಪಾರವಾದುದು. ಶಿವೆಯೇ ಮೂಕಾಂಬಿಕೆ, ದುರ್ಗಾ ಪರಮೇಶ್ವರಿ. ಶ್ರೀ ಚಕ್ರಾಂಕಿತೆ ದೇವಿ. ಆಕೆಯ ಅವತಾರಗಳು ಚಕ್ರದ ಸ್ಥಾನಗಳು. ಬ್ರಹ್ಮನು ಪಾರ್ವತಿಯೇ ಅಂದರೆ ಶಕ್ತಿ. ಶ್ರೀ ವಿಷ್ಣುವು ಪಾರ್ವತಿ ದೇವಿ. ಮಹಾಶಿವನು ತ್ರಿಶೂಲಧಾರಿಯೂ ಕಪಾಲಿಯೂ ಆದ ಈಶ್ವರನು ಪಾರ್ವತಿಯೇ. ತ್ರಿಮೂರ್ತಿಗಳು ಪಾರ್ವತಿಯ ಚಿತ್ ಶಕ್ತಿ ರೂಪಗಳು. ಪಾರ್ವತಿಯೇ ಬೆಳಕು. ಆಕೆ ಕೋಟಿ ಸೂರ್ಯ ಸಮಪ್ರಭೆ. ಪಾರ್ವತಿ ನಾದರೂಪಳೂ ಆಗಿದ್ದಾಳೆ. ಆಕೆ ಸಂಗೀತ ವಿಶಾರದೆ, ಜ್ಞಾನದ ಪಂಚೇಂದ್ರಿಯಗಳು. ಪಾರ್ವತಿಯ ನಾಮಗಳು ಸಹಸ್ರ. ಪ್ರತಿಯೊಂದು ಜೀವರಾಶಿಯಲ್ಲಿಯೂ ಆಕೆ ನೆಲೆಸಿರುವಳು. ಪರಬ್ರಹ್ಮಳೂ ಆಗಿರುವ ದೇವಿ ಮೂಲ ಬ್ರಹ್ಮಳಾಗಿರುವಳು. ದೇವಿಯ ಮಾಯೆಯ ನಿಜ ಸ್ವರೂಪವನ್ನು ವಸಿಷ್ಠಾದಿ ಮಹರ್ಷಿಗಳು ಅರಿತರು. ಆಕೆಯನ್ನು ಆವಯವರಹಿತಳು, ಪೂರ್ಣಳು, ಚಿತ್ತ ಸ್ವರೂಪಳು, ಚಿತ್ಸಕಳು, ಶಾಂಭವಿ, ತ್ರಿಪುರಾಂತಕಳು, ತ್ರಿಗುಣಾತೀತಳು, ಉನ್ಮಣಿ, ಆತ್ಮರೂಪಿಣಿ, ತನುರಹಿತಳು, ಪೂರ್ಣ ಬ್ರಹ್ಮಳು, ಚಿನ್ಮಾತ್ರಳು, ಸರ್ವತಂತ್ರಾತ್ಮಿಕಳು, ಯೋಗಿಯು, ಸುವಿದ್ರೂಪಳು, ನಿಜಸತ್ಯಳು, ಸೂಕ್ಷ್ಮ, ಅಣು, ಪರಮಾಣು, ಇಂದ್ರಮಾತೆ, ವಿರಾಟ್ ಸ್ವರೂಪಳು, ಕುಬೇರಳು, ದಾರಿದ್ರ್ಯನಾಶಿನಿ, ತ್ರಿನೇತ್ರಳು, ಸಾಕ್ಷಿಭೂತಳು, ಮಹಾಲಕ್ಷ್ಮಿಯು, ಸರಸ್ವತಿಯು, ನಿತ್ಯ ನಿರ್ಗುಣಳು, ಸದಾನಂದಳು, ಚಿದಾನಂದಳು ಎಂದೆಲ್ಲ ವರ್ಣಿಸಿ ಸ್ತುತಿಸಿದರು. ಪಾರ್ವತಿ ಸ್ತ್ರೀಯಿದ್ದು ಸ್ತ್ರೀಯಳಲ್ಲ, ಪುರುಷಳೂ ಅಲ್ಲ, ರಕ್ತ ಅಸ್ಥಿಗಳಿಂದ ಕೂಡಿದವಳಲ್ಲ, ಸಂಕಲ್ಪವೂ ಅಲ್ಲ, ವಿಕಲ್ಪವೂ ಅಲ್ಲ. ಆಕೆ ಜೀವಶಿವ, ಶಿವನ ಜೀವ ಆಕೆ. ಅಂದರೆ ಶಿವನ ಜೀವದ ಜೀವಳಾಗಿಹಳು. ಪಾರ್ವತಿ ಪವಿತ್ರರಲ್ಲಿ ಪವಿತ್ರಳು. ಪಂಚಭೂತಗಳೂ ದೇವಿಯೇ. ದೇವಿಯಿಲ್ಲದೆ ಭುವಿಯಿಲ್ಲ. ಪಂಚತತ್ವಗಳ ಪ್ರತೀಕವಾದ ದೇವಿಯು ಪ್ರಪಂಚವರ್ಜಿತಳಾಗಿದ್ದಾಳೆ. ಆಕೆಯ ನಿಜ ಸ್ವರೂಪವನ್ನರಿಯುವುದು ಕಠಿಣ. ಎಲ್ಲವೂ ದೇವಿಯ ಮಹಿಮೆ ಎಂದರಿತವರೇ ಪುಣ್ಯಭಾಜನರು.
ದೇವತೆಗಳು ನಿತ್ಯವೂ ಆಕೆಯನ್ನು ಸದಾಶಿವಳು, ಶೂನ್ಯಕ್ಕೆ ಶೂನ್ಯಳು, ಭಗವತಿ, ಮೂಲಮಾಯೆ, ಮೂಲ ಪ್ರಕೃತಿ, ಮೂಲವಿದ್ಯೆ, ಮೂಲಧಾರಿ, ಭವಾನಿ, ಕಾತ್ಯಾಯಿನಿ, ಜ್ವಾಲಾಮಾಲಿನಿ, ಮೋಕ್ಷದಾಯಿನಿ, ಆಗಮಸ್ವರೂಪೆ, ಭೈರವಿ, ಭಸ್ಮಾಸುರನಾಶಿನಿ, ಭಕ್ತರ ಬಂಧು, ಭಾಗ್ಯದೇವತೆ, ಭಕ್ತ ಪರಾಧೀನೆ, ಬ್ರಹ್ಮನ ನಾಲಿಗೆಯಲ್ಲೂ ಪರಶಿವನ ತೊಡೆಯಲ್ಲೂ ಹರಿಯ ವಕ್ಷದಲ್ಲೂ ವಾಸಿಸುತ್ತಿರುವ ತಾಯಿಯೇ, ದೇವತಾ ಸುಧಾರೂಪಳು, ತತ್ವಮಸಿ, ಭವವನ್ನು ಬಿಟ್ಟವಳು, ಅಂತರಾತ್ಮಳು, ಅಕ್ಷರಾರ್ಥದಲ್ಲಿ ಈಶ್ವರಳು, ತ್ರಿಪುರಾಂತಕಿ, ರಾವಣವೈರಿ, ಮಧು ಕೈಟಭ ಸಂಹಾರಿಣಿ ಎಂದೆಲ್ಲ ಸ್ತುತಿಸಿ ಕಾಪಾಡು ಎಂದು ಪ್ರಾರ್ಥಿಸುತ್ತಿರುವರು. ಪಾರ್ವತಿ ಸತ್ಯ ಮಿಥ್ಯಗಳೆರಡರ ಸಾಕ್ಷಿಯಾಗಿರುವಳು. ಆಕೆ ಜಗನ್ಮಾತೆ, ಶುದ್ಧ ನಿರಾಕಾರ ಬ್ರಹ್ಮೆ. ಹರಿಯು ಎತ್ತಿದ 10 ಅವತಾರಗಳು ಪಾರ್ವತಿಯಮ್ಮನ ಪವಿತ್ರ ಅವತಾರಗಳು. ಆಕೆ ಭ್ರಮರಾಂಬಳು, ನಿಮಿಷಾಂಬಳು, ವಾಸವಿ, ವೈಷ್ಣವಿ, ಚಾಮುಂಡಿ, ವಾರಾಹಿ, ಲೋಕಪಾವನಿ, ಗಿರಿಜೆ, ಗಿರಿಸುತೆ, ಹೇಮವತಿ, ಕಾಳಿ ಎಲ್ಲವೂ ಆಗಿದ್ದಾಳೆ. ದೇವಿಗೆ ಅಷ್ಟಭುಜಗಳು ಇದ್ದು ಆಕೆ ಡಮರುಗ, ಶೂಲ, ಅಂಕುಶ, ಬಾಣ, ಬಿಲ್ಲು, ಚಕ್ರ ಶಕ್ತಿಗಳಿಂದ ಕೂಡಿದ್ದಾಳೆ. ಆಕೆ ಸದಾಪೂರ್ಣೆ, ಅನ್ನಪೂರ್ಣೆ. ಆಕೆಯನ್ನು ಹೃದಯಾಂತರಾಳದಿಂದ ಧ್ಯಾನಿಸುವ ಭಕ್ತರು ಪುಣ್ಯಭಾಜನರು. ದೇವಿಯ ಹಣೆಯಲ್ಲಿ ತಿಲಕ ಬೊಟ್ಟುಗಳಿವೆ. ಆಕೆ ಕಾಳಿಯಾಗಿ ತ್ರಿವದನಳಾಗಿದ್ದಾಳೆ. ಶೇಷಾಭರಣವನ್ನು ಹೊಂದಿದ್ದಾಳೆ. ಆಕೆ ವೀರಮೂರ್ತಿ. ಅವಳನ್ನು ಕಾಳಿಯೆಂದು ಧ್ಯಾನ ಮಾಡಿದರೆ ಎಲ್ಲ ಭಯಗಳೂ ದೂರ. ಆಕೆಗೆ 10 ತಲೆಗಳಿದ್ದು 10 ಭುಜಗಳು 10 ಪಾದಗಳಿದ್ದು ಮಹಾಕಾಳಿ ಎನಿಸಿದ್ದಾಳೆ. ಆಕೆಯ ಕೈಯಲ್ಲಿ ರಕ್ತವನ್ನು ಸ್ವೀಕರಿಸುವ ಪಾತ್ರೆ ಇದೆ. 10 ಕೈಗಳಲ್ಲೂ ಆಯುಧಗಳಿವೆ. ಕತ್ತಿನಲ್ಲಿ ನರರುಂಡಮಾಲೆ ಇದೆ. ಮಹಾಕಾಳಿ ಎಂದು ಆಕೆಯನ್ನು ಧ್ಯಾನಿಸಬೇಕು. ಪಾರ್ವತಿಯ ಸಹಸ್ರ ಕೈಗಳನ್ನು ಹೊಂದಿ ಮಹಾಲಕ್ಷ್ಮಿಯೂ ಆಗಿದ್ದಾಳೆ. ಕರವೀಪುರ ನಿವಾಸಿನಿಯಾದ ಲಕ್ಷ್ಮಿಗೆ ಶ್ವೇತಮುಖ, ಶ್ವೇತಪಾದಗಳಿವೆ. ಶಿವೆಯನ್ನು ಮಹಾಲಕ್ಷ್ಮಿ ಎಂದು ಧ್ಯಾನಿಸಬೇಕು. ಪಾರ್ವತಿ ಭಗವತಿಯಾಗಿ ಕೈಯಲ್ಲಿ ರಕ್ತ ತುಂಬಿದ ಪಾನಪಾತ್ರೆ ಇಟ್ಟುಕೊಂಡಿರುವಳು. ಆಕೆಗೆ 6 ಭುಜಗಳಿದ್ದು ಖಡ್ಗ, ಚಕ್ರ ಮೊದಲಾದ ಆಯುಧಗಳನ್ನು ಧರಿಸಿರುವಳು. ಭಗವತಿಯ ಮೂರ್ತಿ ನೋಡಲು ಸುಂದರ. ಚಿನ್ನದ ಕಿರೀಟಗಳಿಂದ ಶೋಭಿತಳಾದ ಆಕೆ ಕನಕಕುಂಡಲಗಳನ್ನು ಧರಿಸಿರುವಳು. ಕಾಳ ರಕ್ತಭೂಷಣಳು, ರಕ್ತಭುಜ, ರಕ್ತಪಾದಗಳನ್ನು, ರಕ್ತನಯನಗಳನ್ನು ಹೊಂದಿರುವಳು. ರಕ್ತಮುಖ, ರಕ್ತಕಟಿ, ಜಂಘೆಗಳನ್ನು ಪಡೆದಿರುವಳು. ರಕ್ತ ಮಾಂಸಾದಿಗಳಿಂದ ರಕ್ತಮಯಳೇ ಆಗಿರುವ ಆಕೆ ಚಂಡಿ ಚಾಮುಂಡಿ. ಪಾರ್ವತಿಯು ಶ್ಯಾಮಲ ವರ್ಣದ ಮೂರ್ತಿಯೂ ಆಗಿದ್ದು ಕೈಲಿ ವೀಣೆ ಹಿಡಿದಿರುವಳು. ಶಿವೆಯು ಸರ್ವಮಂಗಳೆಯೂ ಆದ ಆಕೆ ಶಾಕಾಹಾರಿ ಪ್ರಿಯಳು. ಆಕೆಗೆ ನೈವೇದ್ಯವಾಗಿ ಮೃಷ್ಟಾನ್ನ, ಪುಷ್ಪ ಫಲಗಳು ಬಹುಪ್ರಿಯ. ಶಾಕಾಂಬರಿ ಎಂದೂ ಆಕೆಗೆ ಹೆಸರಿದೆ. ರಾಕ್ಷಸರ ಕುಠಾರಪ್ರಾಯಳಾದ ಆಕೆ ರಾಕ್ಷಸರ ಮಾಂಸವನ್ನು ಅಗಿದು ನುಂಗಿದವಳು. ದುರ್ಗಿಯಾಗಿ ಅವಳ ನೇತ್ರಗಳು ಕ್ರೋಧದಿಂದ ತುಂಬಿರುತ್ತವೆ. ಸರ್ವಮಂಗಳೆಗೆ ವಿಶಾಲವಾದ ನಯನಗಳಿದ್ದು ವಿಶಾಲಾಕ್ಷಿ ಎನಿಸಿರುವಳು. ಆಕೆಯ ಮುಖದಲ್ಲಿ ದಯೆಯಿದೆ. ಗದೆ, ಬಿಲ್ಲು, ಬಾಣಗಳನ್ನು ಧರಿಸಿ ಹಸನ್ಮುಖಿಯಾಗಿರುವಳು. ದಿವ್ಯಾಲಂಕಾರ ಭೂಷಿತಳು, ನಾನಾ ಆಭರಣಗಳನ್ನು ಧರಿಸಿರುವವಳೂ ಆಗಿದ್ದಾಳೆ. ಆಕೆ ಧರಿಸಿರುವ ಕಿರೀಟ ಅತ್ಯಂತ ಶಾಂತಿಯುಕ್ತವಾಗಿದೆ. ಅನ್ನಪೂರ್ಣೆ, ಪೀತಾಂಬರಧಾರಿಣಿ, ಕುಂಕುಮಾಂಗಿ. ಆಕೆಗೆ ಅರಿಶಿನ ಕುಂಕುಮಾರ್ಚನೆಗಳು ಬಲುಪ್ರಿಯ. ಆಕೆ ಕೂದಲು ತುಂಬ ಹೂವುಗಳನ್ನು ಮುಡಿದಿರುವಳು. ಹಣೆಯಲ್ಲಿ ಸೂರ್ಯ ತೇಜಸ್ಸಿನ ತಿಲಕವಿಟ್ಟಿರುವಳು. ಆಕೆ ಚತುರ್ಭುಜಳು. ಅವಳ ಮುಖದಲ್ಲಿ ಸೂರ್ಯಕಾಂತಿ ತುಂಬಿರುವುದು. ಭಯಂಕರ ಮೂರ್ತಿಯಾಗಿ ಭೈರವಿ ಎನಿಸಿದ ದೇವಿ ಚಂಡಿ, ಚಾಮುಂಡಿ, ಚಾಮುಂಡೇಶ್ವರಿ ಎಂದು ಹೆಸರಾಗಿ ಕೃಪೆಯನ್ನು ತೋರುವವಳೂ ಆಗಿದ್ದಾಳೆ. ಭವಾನಿ ಎನಿಸಿದ ದೇವಿಯ ದೇಹ ಶ್ಯಾಮಲವರ್ಣಕ್ಕಿದೆ. ಶುಭ್ರವರ್ಣದ ದೇಹಕ್ಕೆ ಶುಭ್ರವಾದ ವಸ್ತ್ರವನ್ನು ಧರಿಸಿರುವಳು. ಮುತ್ತಿನ ಹಾರವನ್ನು ಕತ್ತಿನಲ್ಲಿ ಧರಿಸಿರುವಳು. ದೇವಿಯ ಒಡವೆಗಳು ಆಕೆಗೆ ದಿವ್ಯಕಳೆಯನ್ನು ತಂದುಕೊಟ್ಟಿವೆ. ಬಂಗಾರದ ಓಲೆ, ಮುತ್ತಿನ ಓಲೆ, ಮುತ್ತಿನ ಹಾರ, ಮೂಗುತಿ, ಚಿನ್ನದ ಡಾಬು, ನಾಗರಬಿಲ್ಲೆ, ಕಾಲುಂಗುರ, ಕೈಗಳಿಗೆ ರತ್ನಗಳನ್ನು ತೊಡಿಸಿದ ಬಂಗಾರದ ಕಡಗಗಳು, ಕರಿಮಣಿ ಹಾರ, ಚಿನ್ನದ ಪದಕವಿರುವ ಗುಂಡುಸರ ಇವೆಲ್ಲದರಿಂದ ದೇವಿಯ ಅಲಂಕಾರ ಕಳೆಗಟ್ಟಿದೆ. ದೇವಿಯ ಮಹಿಮೆ ಹೇಗೆ ಅನಂತವೋ
ಆಕೆಯ ಮೂರ್ತಿಗಳೂ ಅನಂತ. ಮಹಾಮಹಿಮ ಸ್ವರೂಪಳಾದ ಇಂಥ ಲಲಿತೆಯನ್ನು ಧ್ಯಾನಿಸುವ ಮನುಷ್ಯರೇ ಪುಣ್ಯವಂತರು. ಸಾಮಾನ್ಯರು ಆಕೆಯನ್ನು ವರ್ಣಿಸಲಾರರು. ಆಕೆಯನ್ನು ವರ್ಣಿಸಲು ಶೇಷನ 1000 ನಾಲಗೆಗಳೂ ಸಾಲವು. ದೇವಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವಳು. ದೇವಿ ಮಹಾತ್ಮೆಯಲ್ಲಿ ಮಧುಕೈಠಭ ಸಂಹಾರ, ಮಹಿಷಾಸುರ ಮರ್ದನ, ಶುಂಭಾನಿಶುಂಭರ ಅಂತ್ಯ ಇವು ಮೂರೂ ಅಡಕಗೊಂಡಿದ್ದು ಆಕೆಯ ಚರಿತ್ರೆ ಲೋಕವಿಖ್ಯಾತವಾಗಿದೆ. ಶೌನಕರೇ, ಪರಮೇಶ್ವರನೇ ಸ್ವತಃ ಋಷಭನಿಗೆ ಅವನ ಅಪೇಕ್ಷೆಯಂತೆ ಹೇಳಿದ ದೇವಿಯ ದಿವ್ಯ ಚರಿತ್ರೆ ಅತ್ಯಂತ ಪುಣ್ಯಪ್ರದ. ಇದನ್ನು ಓದುವವರೇ ಭಾಗ್ಯವಂತರು ಎಂದು ಸೂತರು ಹೇಳಿದರೆಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ 14ನೆಯ ಅಧ್ಯಾಯವು ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ.